ಎಲ್ರಿಗೂ ನಾನು ನಿಮ್ಮ ಮಾಲಾ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾಳೆ ನನ್ನ ತಮ್ಮನ ಫ್ರೆಂಡ್ದು ಮಗುದು ನಾಮಕರಣ ಇದೆ. ಸೊ ಅಲ್ಲಿ ರೆಡಿ ಆಗಬೇಕು ನಾಳೆಗೆ. ಸಡನ್ನಾಗಿ ಅಂದ್ಕೊಂಡಿದ್ದು. ಸೊ ಸ್ಯಾರಿ ಯಾವುದೂ ಇಲ್ಲ, ಇದೆ ಬಟ್ ಯಾವುದಾದ್ರೂ ಹೊಸ ಸ್ಯಾರಿ, ತುಂಬ ಸ್ಯಾರಿಗಳಿದೆ ಸ್ಟಿಚ್ ಮಾಡದೇ ಇರೋದು. ಸೊ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿಕೊಂಡು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿಸ್ತೀನಿ ಎಷ್ಟು ಸೀರೆಗಳಿದೆ ಅಂತ ಹೇಳ್ಬಿಟ್ಟು, ಎಷ್ಟು ಬಟ್ಟೆ ಇದೆ ಹೊಲ್ಕೊಳ್ಬೇಕಾಗಿರೋವಂಥದ್ದು. ಇಷ್ಟು ಸ್ಯಾರಿ ಇದೆ ಸ್ಟಿಚ್ ಮಾಡ್ಕೊಳ್ದೇ ಇರೋದು. ಆಲ್ಮೋಸ್ಟ್ ಇದು ಹೆಚ್ಚು ಕಡಿಮೆ ಒಂದು 3-4 ವರ್ಷದ್ದು. ನಾನು ಇದನ್ನು ತೊಗೊಂಡು 3 ವರ್ಷ ಆಯಿತು, ಇನ್ನೂ ಸ್ಟಿಚ್ ಮಾಡ್ಕೊಂಡಿಲ್ಲ. ತುಂಬ ಸ್ಯಾರಿಗಳಿದ್ದಾವೆ. ಇದು ಅಷ್ಟೇ, ಇಲ್ಲೂ ಕೆಳಗೆ ತುಂಬ ಸ್ಯಾರಿಗಳಿದೆ ಸ್ಟಿಚ್ ಮಾಡ್ಕೊಳ್ದೇ ಇರೋದು. ಸೊ ಇಷ್ಟರಲ್ಲಿ ಇವಾಗ ಒಂದು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇವು ಅಷ್ಟೇ ಬ್ಲೌಸ್ ಪೀಸ್ಗಳು ಸ್ಟಿಚ್ ಮಾಡದೇ ಇರೋದು. ಹಿಂದೆ ತುಂಬ ಇದೆ ಬಟ್ಟೆ. ನಾನು ನೆಕ್ಸ್ಟ್ ಒಂದು ಸಪ್ರೇಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಲೈಕ್ ನಾನು ಮುಂಚೆ ಬಟ್ಟೆಗೆ ಮಾಡಿದ್ರಲ್ಲ, ಅದರಲ್ಲಿ ನನ್ನ ತಮ್ಮನಿಗೆ ಕೊಟ್ಬಿಟ್ಟು ಮಿಕ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಅದರಲ್ಲೂ ಇದೆ ಬಟ್ಟೆಗಳು. ಇದೆಲ್ಲ ಫುಲ್ ಇದು ಸ್ಟಿಚಿಂಗ್ ಟೂಲ್ಸ್. ಸೊ ಇವಾಗ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಅಲ್ಲ, ಸ್ಪೆಷಲಿ ಹಸ್ಬೆಂಡು ನನಗೆ ಬರ್ತ್ಡೇಗೆ ಗಿಫ್ಟ್ ಮಾಡಿದ್ರು. ಒಂದು ಸಾರಿ ತೊಗೊಂಡು ಮಾಡಿದ್ರು, ಸರ್ಪ್ರೈಸಾಗಿ ಕೊಡಬೇಕು ಅಂತ. ಮುಂಚೆನೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಶಾಪ್ ಮಾಡ್ಕೊಂಡಿದ್ದೆ, ಫುಲ್ಲು ಟ್ರಿಪ್ಗೆಲ್ಲ ಬೇಕಾಗಿರೋ ಬಟ್ಟೆ ಎಲ್ಲ. ಸೊ ಅದಕ್ಕೆ ಒಂದು ಬಜೆಟ್ ಅಂತ ಕೊಟ್ಟಿದ್ರು. ಅದರಲ್ಲಿ ಫುಲ್ ನನ್ನ ಬರ್ತ್ಡೇ ಟ್ರಿಪ್ ಪ್ಲಾನ್ ಮುಗಿಸ್ಕೊಂಡೆ. ಆಮೇಲೆ ಅವರೇ ಪರ್ಸ್ನಲಿ ಸೆಲೆಕ್ಟ್ ಮಾಡಿ ಒಂದು ಸಾರಿ ತೊಗೊಂಡು ಬಂದಿದ್ದಾರೆ. ಎವ್ರಿ ಇಯರ್ ತಂದು ಕೊಡ್ತಾರೆ. ಆ್ಯನಿವರ್ಸರಿ, ಬರ್ತ್ಡೇ ಆ್ಯಂಡ್ ಹಬ್ಬಗಳಿಗೆ ಅವರೇ ಸೆಲೆಕ್ಟ್ ಮಾಡಿ ತೊಗೊಂಡು ಬರ್ತಾರೆ ಸ್ಯಾರೀಸು. ಅವ್ರಿಗೆ ಸ್ಯಾರಿ ಅಂದರೆ ತುಂಬ ಇಷ್ಟ. ನಾನು ಸ್ಯಾರಿ ಉಟ್ಕೊಳ್ಳೋದಂದರೆ ಅವರಿಗೆ ತುಂಬ ಇಷ್ಟ. ಸೊ ಅದಕ್ಕೆ ಅವರು ಒಂದು ಸ್ಯಾರಿನ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿದ್ದಾರೆ. ಅದು ಈ ಒಂದು ಸ್ಯಾರಿ ಮೈಸೂರು ಕ್ರೇಪ್ ಸಿಲ್ಕ್. ನಾನು ಇದನ್ನು ಏನಿಲ್ಲ ಅಂದರೂ ಮಾರ್ಕೆಟ್ ಮತ್ತು ಇದು ಮ್ಯಾನುಫ್ಯಾಕ್ಚರ್ಸ್ ಇರ್ತಾರಲ್ಲ, ಅಲ್ಲಿ ಲಾಸ್ಟ್ ಟೈಮ್ ಹೋಗಿದ್ದೆ. ಏನಿಲ್ಲ ಅಂದರೂ ನಾನು ಇದಕ್ಕೆ ಒಂದು 1000 ಕೊಡ್ತೀನಿ. ಅವ್ರು ಏನು 2500 ಕೊಟ್ಟಿದ್ದಾರೆ. ಬಟ್ ಮೆಟೀರಿಯಲ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ನೋಡೋಣ. ಈಗ ಲೈನಿಂಗ್ ಕೂಡ ಇಲ್ಲ, ಹೋಗಿ ಲೈನಿಂಗ್ ತೊಗೊಂಡು ಬರಬೇಕು. ಏನು ಬೇಕೋ ಅದನ್ನು ತೊಗೊಂಬಂದು ಈಗ ನೈಟ್ ಮಲ್ಕೊಳ್ಳೋ ಒಳಗೆ ಸ್ಟಿಚ್ ಮಾಡ್ಕೋಬೇಕು ಫುಲ್ ಇದ್ರದ್ದು. ನೋಡೋಣ ಏನೇನಾಗುತ್ತೋ. ಅವ್ರು ಏನು ಕಾಲ್ ಬಿಟ್ಬಿಟ್ಟಾಗಿತ್ತು. ಅದೇ ಅಲ್ಲಿ ಇರುತ್ತಲ್ಲ, ಪೇ ಮಾಡಿಬಿಟ್ಟು ರೆಂಟಿಗೆ ತೊಗೊಳೋದು. ಮೈನಾ ನೀನು ಚಪ್ಪಲಿ ಕೊಡು. ಮೈನಾ ಇದನ್ನ ಮೇಲೆ ಹಾಕೊಂಡು ಹೋಗು. ಜಾರ್ಜೆಟ್ ಇಷ್ಟೇನಾ ಇರೋದು? ಜಾರ್ಜೆಟ್ ಇಲ್ಲೆಲ್ಲ ಹೋಗೋಕ್ಕಾಗುತ್ತೆ. ಶ್ರಾವಣಿ ಏನೋ ಕಿತ್ಕೋಬೇಕಂತೆ, ಅದಕ್ಕೆ ಇಲ್ಲಿ ನಿಲ್ಸಿದೀವಿ. ಆಗಲ್ವೇ? ದಾರಿ ಇದೆಯಾ? ಹುಷಾರು, ಡ್ಯಾಡಿಗೆ ಗೊತ್ತಾಗ್ಬೇಕಿದಲ್ಲ. ಹಸ್ಬೆಂಡ್ ಗೊತ್ತಿಲ್ಲ ಇವತ್ತು. ದೇವನಹಳ್ಳಿ ಊರೊಳಗಡೆ ಹೋಗಿ ಮೇಲೆ ಇತ್ತು. ನೋಡಕ್ ಹೀರೆಕಾಯಿ ತರ ಕಾಯಿಸ್ತದೆ. ಇಷ್ಟು ದೊಡ್ಡೋಳಾಗಿದೆಯಾ? ಹೀರೆಕಾಯಿ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಏನಂತಾರೆ? ಅಲ್ಲ, ಬಾಟಲ್ ಗ್ರೌಂಡ್. ಅದು ಇವಾಗ ಗೂಗಲ್ ಸರ್ಚ್ ಮಾಡೋದನ್ನೆಲ್ಲ. ಹೌದಾ? ಹೆಂಗೋ ಸಾಹಸ ಮಾಡಿ ದೇವನಹಳ್ಳಿ ಹೋಗಿ ಲೈನಿಂಗ್ ತೊಗೊಂಡು ಬಂದ್ವಿ. ಈಗ ಸ್ಟಿಚ್ ಮಾಡಬೇಕು. ಇವಳೇನೋ ಬಾಡಿ ಸ್ಕ್ರಬ್ ಅಂತೆ. ಎಂಥದ್ದು ಬಾಡಿ ಸ್ಕ್ರಬ್? ಏನೇಂದ್ರಲ್ಲೂ ಬಾಡಿ ಸ್ಕ್ರಬ್ ಮಾಡ್ತಾರೆ. ಇಲ್ಲ, ಹೋಯ್ತು ಸೀರೆ ಎಲ್ಲ. ಇವಾಗೆ ಉಚಿತ ಆಡ್ಬಿಟ್ಟು ನೋಡಿ, ವಿಡಿಯೋ ಮಾಡ್ತಾರೆ. ಅದಕ್ಕೆ ಸೀರೆ ಎಲ್ಲ ಹೋಯ್ತು. ತೊಗೊಂಬಂದಿರೋ ಲೈನಿಂಗ್ ಎಲ್ಲ ಹೋಗು ಸೀರೆ ಎಲ್ಲ ಹೋಯ್ತು ಗುಡ್ಡು. ಅಮ್ಮ ನನ್ನ ಸೀರೆ ನೋಡ್ಬಿಟ್ಟು ಮಮ್ಮಿನ ಕಚ್ತವಳೆ ಅವಳು. ನಾನು ಹೋಗ್ತೀನಿ, ಬಾಯ್. ನಾನು ಹೋಗ್ತೀನಿ. ನೀನು ಕಚ್ತೀಯ ಅಮ್ಮನ? ಅಯ್ಯೋ ನೋಡೋ, ಕಿತ್ತಾಡ್ಬೇಡ್ರಿ, ಬೀಳುತ್ತದೆ ಇವಾಗ ಕಿತ್ತಾಡಿದ್ರೆ ಎಲ್ಲ. ಇದರಲ್ಲಿ ಲೈಕ್ ನಾರ್ ಮಾಡೋದು ಅಲ್ಲ, ನಾರ್ ಥರ ಇದೆ ಅಲ್ಲ. ಒಂದು ನಿಮಿಷ, ಇದು ನಾರ್ ಥರ ಇದೆ. ಇದರಲ್ಲಿ ಬಾಡಿ ಉಜ್ಜೋದು. ಏನೋ ವರ್ತಿದ್ದಂಗಿದೆ. ಎಲ್ಲಿಂದ ಕಲ್ತ್ಕೊಳ್ತೀವಿ ಶ್ರಾವಣಿ ಇದೆಲ್ಲ?
ಸೈನ್ಸ್ ಅಲ್ಲಿ ಇತ್ತು. ಸೈನ್ಸಲ್ಲಿ ಅದ್ರ ಬಗ್ಗೆ ಇದು ಮ್ಯಾಮ್ ಏನೋ ಹೇಳ್ತಾ ಇದ್ರು ಬರೆದ್ ಹೌದಾ? ಸೊ ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ. ಹ್ಞೂ ನನಗೂ ಆಗುತ್ತಾ? ಹ್ಮ್. ಓಕೆ. ಏನೋ ಮಾಡ್ತಿದ್ದಾಳೆ ಶ್ರಾವಣಿ. ನಾನು ಸ್ಟಿಚ್ ಮಾಡೋಣ ಇವಾಗ. ಟೈಮ್ ತಗೊಂಡ್ರೆ ನೋಡೋಣ. ಇವಾಗ ಟೈಮ್ ಬಂದು 7 ಆಗಿದೆ. 7 to 10 ಒಳಗಡೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೇಮ್ ಕಲರ್ ಇನ್ನೊಂದು ಸ್ಯಾರಿ ಇದೆ, ಲಾಸ್ಟ್ ಟೈಮ್ ನಾನು ತೊಗೊಂಡು ಬಂದಿದ್ದಿದ್ದು, ಅದನ್ನು ತೋರಿಸ್ತೀನಿ. ಲೈಕ್ ಸಿಮಿಲರ್. ಐ ಥಾಟ್ ಬೀರೋ ಕಬಡಲ್ಲಿ ಇರಬೇಕು. ಅದು ಬ್ಲೌಸ್ ನನ್ನ ತಮ್ಮಂಗೆ ಕೊಟ್ಟಿದ್ದೀನಿ ಸ್ಟಿಚ್ ಮಾಡೋದಕ್ಕೆ. ಇಷ್ಟು ಸ್ಯಾರಿ ಇದೆ. ಇದು ಬಿಟ್ಟು ಊರಲ್ಲೂ ಇದೆ ಸ್ಯಾರೀಸು. ದುಡ್ಡಿದ್ದೇನೋ ಅಲ್ಲ, ಒಂದು ನಿಮಿಷ ತೋರಿಸ್ತೀನಿ. ಮೊನ್ನೆ ತಾನೇ ಕಬರ್ಡ್ ಕ್ಲೀನ್ ಮಾಡ್ಕೊಂಡೆ, ಎಷ್ಟು ನೀಟಾಗಿ ಕಾಣಿಸ್ತಿದೆ. ಆ್ಯಂಡ್ ಇದರಲ್ಲೆಲ್ಲ ಜ್ಯುವೆಲ್ರಿ ಇಟ್ಟಿದ್ದೀನಿ. ಇದರಲ್ಲೆಲ್ಲ ಜ್ಯುವೆಲ್ರೀಸ್ ಇಟ್ಟಿದ್ದೀನಿ. ಇದು ಎಲ್ಲ ಕುಶಲ್ಸ್ದು. ಸೊ ನೆಕ್ಸ್ಟ್ ನಾನು ಜ್ಯುವೆಲ್ರಿ ಕಲೆಕ್ಷನ್ಸ್ ಮಾಡೋಣ ಅಂತ. ಗೋಲ್ಡ್ ಅಲ್ಲ, ಆರ್ಟಿಫಿಷಿಯಲ್ದು. ಇದು ಎಲ್ಲ ಹಿಂಗಿದೆ. ಇಲ್ಲೂ ಎಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಇದರಲ್ಲಿ ಇಟ್ಕೊಂಡಿದ್ದೀನಿ. ಇದು ಸಿಲ್ವರು, ಇದು ಗೋಲ್ಡು. ಇದರಲ್ಲೂ ಇದೆ. ಆ್ಯಂಡ್ ಇಲ್ಲೆಲ್ಲ ಸ್ಮಾಲ್ದು. ಆಮೇಲೆ ಇಲ್ಲೆಲ್ಲ ನಾರ್ಮಲಿ ಮೇಕಪ್ ಬಾಕ್ಸಲ್ಲಿ ಇರೋದು ಬ್ರೈಡಲ್ ಮೇಕಪ್ ಕಿಟ್. ಇದು ಒಳಗಿರೋದು. ಇಲ್ಲೆಲ್ಲ ಫುಲ್ ಬಳೆ ಇದೆ. ಇದು ವಾಚ್ ಬಾಕ್ಸು. ಆ್ಯಂಡ್ ಇದರಲ್ಲಿ ಸ್ಪಟ್ಸು ಅಂಥದ್ದು ಇಟ್ಕೊಂಡಿದ್ದೀನಿ. ಇದರಲ್ಲೂ ಇದೆ. ಸೊ ನೆಕ್ಸ್ಟ್ ಮಾಡೋಣ ಅದು. ಇಲ್ಲೆಲ್ಲ ನನ್ನ ಜಿಮ್ ಕ್ಲಾತ್ಸ್ ಇಲ್ಲಿ ಇದೆ ಸಪ್ರೇಟ್. ಇದೆಲ್ಲ ನನ್ನ ಬ್ಯಾಗ್ ಕಲೆಕ್ಷನ್ಸ್, ಬ್ಯಾಗು ಮತ್ತು ಜ್ಯುವೆಲ್ರಿ. ಇದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ನನ್ನ ಕಬರ್ಡ್ ಇಷ್ಟು ಕ್ಲೀನಾಗಿದೆ ಅಲ್ಲ, ಇಷ್ಟು ಕ್ಲೀನಾಗಿದೆ. ಬಟ್ ತೋರಿಸ್ತೀನಿ. ಹಸ್ಬೆಂಡ್ದು 2-3 ಸರಿ ಕ್ಲೀನ್ ಮಾಡಿದ್ದೀನಿ. ಆದರೂ ಹಸ್ಬೆಂಡ್ ಕಬರ್ಡ್ ಹಿಂಗಿರುತ್ತೆ. ನೀನು 20 ಸರಿ ಕ್ಲೀನ್ ಮಾಡಿದ್ರು ಹಿಂಗೆ ಇರುತ್ತೆ ಅವ್ರ ಕಬರ್ಡ್. ಎಷ್ಟು ಚೆನ್ನಾಗಿದೆ. ಏನಾನ ಮಾಡ್ಕೊಳ್ಳಿ, ನನಗಂತೂ ಕ್ಲೀನ್ ಮಾಡಿ ಸಾಕಾಗ್ಬಿಟ್ಟಿದೆ ಅವ್ರದ್ದು. ಏನು ಇಲ್ಲಿ ಫಸ್ಟ್ ಮುಟ್ಟೋಡು ಎಕ್ಸ್ಪೋಲಿಯೇಟ್ ಆಗಿರುತ್ತೆ. ಇವಾಗ ಸ್ಕ್ರಬ್ ಥರನೇ ಅದು. ಅಷ್ಟೇ ಫುಲ್ ಬಾಡಿನ ಫುಲ್ ಮಿಂಚುತ್ತೆ ಶ್ರಾವಣಿ. ನಾಳೆಯಿಂದ ನಾನು ನೀನು. ಇನ್ನೊಂದು ಸ್ಯಾರಿ ಹಿಂಗಿದೆ. ಇದನ್ನು ತೊಗೊಂಡು ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಆಯಿತು ಅನ್ಸುತ್ತೆ. ಸೇಮ್ ಕಲರೇ ಆಗೋಯ್ತು. ಬಟ್ ಎಲ್ಲೋ ಇದೆ, ಇದು ಆರೆಂಜ್ ಇದೆ. ಅವ್ರಿಗೆ ಗೊತ್ತಿಲ್ಲ ನನ್ನ ಹತ್ರ ಸೇಮ್ ಇತ್ತು ಅಂತ. ಬಟ್ ಇದು ತಂದಿದ್ದಾರೆ, ಚೆನ್ನಾಗಿದೆ ಇದು ಕೂಡ. ಸೊ ಇದು ಬ್ಲೌಸ್ ನನ್ನ ಹತ್ರ ಇರೋದ್ರಿಂದ ಇದನ್ನು ಸ್ಟಿಚ್ ಮಾಡ್ತೀನಿ. ಇದು ನೆಕ್ಸ್ಟು ನಿಯರ್ಲಿ ಯಾವುದಾದ್ರೂ ಹಬ್ಬ ಇದ್ದರೆ, ಇಲ್ಲಾಂದರೆ ರೀಲ್ಸ್ ಮಾಡಬೇಕಾದ್ರೆ ಇದು ಆಗೋಗುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅನಿಸ್ತದಾ? ಶ್ರಾವಣಿದು ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಲೈಕ್ ಅದ್ರಲ್ಲಿ ಮಾಡಿದ್ದು ಇದು ಫುಲ್ ಟ್ಯಾನ್ ಇರೋದು. ಎಲ್ಲ ನೀಟಾಗಿ ಮಾಡು, ನೀಟಾಗಿ ಹಿಂಗೆ ಮಾಡು. ಇಷ್ಟ ಮಾಡಿರೋದು ನಾನು. ನೋಡು ಎಷ್ಟು ಡಿಫ್ರೆನ್ಸ್ ಇದೆ ಈ ಕೈಗೂ. ಓ ಮೈ ಗಾಡ್, ಸೋ ಮಚ್ ಆಫ್ ಡಿಫ್ರೆನ್ಸ್. ಟ್ಯಾನ್ ಎಲ್ಲ ಹೋಗ್ಬಿಟ್ಟಿದೆ. ಕಾನ್ಸಂಟ್ರೇಷನ್. ನೈಟು ಬ್ಲೌಸ್ ಸ್ಟಿಚ್ ಮಾಡಿ ಮಲಗೋಷ್ಟರಲ್ಲಿ 11 ಆಯಿತು. ಬೇಗನೆ ಆಯಿತು, ಪರವಾಗಿಲ್ಲ. ಮಧುಬಲ ಕಟ್ಟಲ್ಲ ಸ್ವಲ್ಪ ಓಕೆ. ಬೇಗನೆ ಮುಗಿಸ್ಬಿಟ್ಟು ಮಲ್ಕೊಂಡೆ. ಬೆಳಗ್ಗೆ ಎದ್ದಿದ್ದೆ, ಸ್ನಾನ ಮಾಡಿಕೊಂಡು ಏನೂ ಮಾಡಿಲ್ಲ, ಎಲ್ಲ ಕೆಲಸ ನೆನ್ನೆನೇ ಮಾಡ್ಕೊಂಡ್ವಿ. ಸ್ನಾನ ಮಾಡ್ಕೊಂಡು ಇವಾಗ ರೆಡಿ ಆಗ್ತಾ ಇದ್ದೀವಿ. ಅದಕ್ಕೂ ಮುಂಚೆ ವಿಡಿಯೋ ಮಾಡೋಣ ಅಂತ. ಶ್ರಾವಣಿ ರೂಮಲ್ಲಿ ರೆಡಿ ಆಗ್ತಾ ಇದ್ದೀನಿ, ಬಿಕಾಸ್ ಇಲ್ಲಿ ಸ್ವಲ್ಪ ಬೆಳಕು ಜಾಸ್ತಿ ಇದೆ. ತೊಗೊಂಡು ಬಂದು ಫುಲ್ ಅವಳು ಮೆಸ್ ಮಾಡ್ಕೊಂಡಿದ್ದಾಳೆ. ಅವಳು ಸ್ನಾನಕ್ಕೆ ಹೋಗಿದ್ದಾಳೆ. ಸ್ಯಾರಿ ಉಟ್ಕೊಂಡು ಸಿಗ್ತೀನಿ ರೆಡಿ ಆಗಿಬಿಟ್ಟು. ಫುಲ್ಲು ಬ್ಲೌಸ್ ತೋರಿಸಿರಲ್ಲ, ಒಂದೇ ಸರಿ ವೇರ್ ಮಾಡ್ಕೊಂಡು ತೋರಿಸ್ತೀನಿ. ಹೇಗಿದೆ, ಚೆನ್ನಾಗಿ ಬಂದಿದೆ. ಪೂರ್ತಿ ರೆಡಿಯಾಗಿ ಈ ಥರ ಕಾಣಿಸ್ತಾ ಇದ್ದೀನಿ. ಫುಲ್ಲು ಸ್ಯಾರಿ, ಬಳೆ, ನೆಕ್ಲೆಸ್, ಓಲೆ, ಬಳೆ,
ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತೇಳಿ ಕಮೆಂಟ್ ಮಾಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ. ಈಗ ಹಸ್ಬೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದಿದ್ದೆ ಹೊರಡೋದು. ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಬ್ಯಾಂಗಲ್ಸ್. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ. ಸೇಮ್ ಕಲರ್ ಸಿಗಲಿಲ್ಲ, ಆದರೂ ಗ್ರೀನ್ ಚೆನ್ನಾಗಿದೆ. ಹೆಂಗೆ ಕಾಣಿಸ್ತಿದ್ದೀನಿ ಕಾಮೆಂಟಲ್ಲಿ ಹೇಳಿ. ಆ್ಯಂಡ್ ಫ್ರಂಟ್ ಕ್ಲಾಸ್ ಹಿಂಗಿದೆ, ಸ್ಟಿಚ್ ಮಾಡ್ಕೊಂಡ್ಬಿಡೋದು. ಆ್ಯಂಡ್ ಬ್ಯಾಕ್ ಹಿಂಗೆ ಕಾಣಿಸಿದೆ. ಫಿಟ್ಟಿಂಗ್ಗೆ ಕರೆಕ್ಟ್ ಆಗಿದೆ. ಫಿಟ್ಟಿಂಗ್ ನನಗೆ ಇವಾಗ ಮನೆ ಬಿಟ್ಟಿದ್ದೀವಿ, ಹೊರಟಿದ್ದೀವಿ. ಎಷ್ಟಾಗುತ್ತೋ ಗೊತ್ತಿಲ್ಲ, 1 hour ಆಗುತ್ತೆ ಅನ್ಸುತ್ತೆ. ಹೋಗ್ತಾ ಇದ್ದೀವಿ. ಮಕ್ಕಳೆಲ್ಲ ಹಿಂದೆ ಕುತ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಟೈಮ್ 12 o'clock ಆಗಿದೆ. ನನ್ನ ತಮ್ಮ 10 ಗಂಟೆಗೆ ಬಾ ಅಂತ ಹೇಳ್ದ ನೆನ್ನೆ ಫೋನ್ ಮಾಡಿ. ಬಟ್ 12 ಗಂಟೆ ಆಯಿತು. ಎಲ್ಲ ಹಸ್ಬೆಂಡಿಂದ. ಈಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತು ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಇಲ್ಲಿ ನಿಲ್ಲಿಸ್ಬಿಟ್ಟು ದೋಸೆ ಕೊಡ್ತಿದ್ರು. ಬಿಕಾಸ್ 12 o'clock ಆಯ್ತಲ್ಲ, ಏನೂ ತಿಂದಿಲ್ಲ, ಫುಲ್ಲು ಹೊಟ್ಟೆ ಹಸಿತಾಯಿತ್ತು. ಸೊ ಅದಕ್ಕೆ ತಿಂತಾ ಇದೀವಿ. ಮಕ್ಕಳೆಲ್ಲ ಹೋಟೆಲಲ್ಲಿ ಹೋಗಿದ್ದಾರೆ, ನನ್ನ ಕಾರಲ್ಲೇ ಬರ್ತಿದ್ರು. ನನ್ನ ತಮ್ಮನ ಫ್ರೆಂಡ್ ಮಗುದು ನಾಮಕರಣ ಇದ್ದಿತ್ತು ಬಾಗೇಪಲ್ಲಿಯಲ್ಲಿ. ನನ್ನ ತಮ್ಮನ ಫ್ರೆಂಡ್ ಅನ್ನೋದಕ್ಕಿಂತ ಫ್ಯಾಮಿಲಿ ಮೆಂಬರ್ ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮ ಮನೇಲಿ ಏನು ಫಂಕ್ಷನ್ ಆದರೂ ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ತಾರೆ. ಫ್ಯಾಮಿಲಿ ಮೆಂಬರ್ ಅಂತಲೇ ಹೇಳ್ಬೋದು. ಬಿಕಾಸ್ ಅವರು ಪದೇ ಪದೇ ಹೇಳಿದ್ರು, ಕರೆದು ಅಕ್ಕ ಬನ್ನಿ ಮಿಸ್ ಮಾಡಿಬಿಡಿ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನಾನು ಹಸ್ಬೆಂಡ್ ಮನೇಲಿ ನಮ್ಮ ಬೆಳಗ್ಗೆ ಫೋನ್ ಮಾಡಿದ್ದಾವೆ. ಮಗು ತುಂಬಾ ಕ್ಯೂಟಾಗಿದೆ, ತುಂಬ ಲೈಕ್ ಗುಂಡಾಗಿತ್ತು, ತುಂಬ ಇಷ್ಟ ಆಯಿತು. ಆ್ಯಂಡ್ ನನ್ನ ತಮ್ಮನ ಮಗ, ನನ್ನ ಅಳಿಯ, ನನ್ನ ಹತ್ರ ಸ್ವಲ್ಪ ಕಡಿಮೆ ಬರೋದು. ಅವ್ನು ಎತ್ಕೊಳ್ಬೇಕು ಅಂತ ತುಂಬ ಇಷ್ಟ ಹೇಳ್ತಿದ್ದಾನೆ ಹೊರ್ಟೋಗೋಕ್ಕೆ. ಸೊ ಇಲ್ಲಿದ್ದಾನಲ್ಲ, ಇವರು ನನ್ನ ತಮ್ಮನ ಫ್ರೆಂಡು. ಆಮೇಲೆ ಇನ್ನೊಬ್ಬನ, ಅವನ ಹೆಸರು ಜಗದೀಶು, ಇವನು ಬಂದು ರವಿ. ಇಬ್ಬರೂ ಲೈಕ್ 3 ಜನನೂ ಅಣ್ಣ ತಮ್ಮಂದ್ರ ಥರ ಫ್ರೆಂಡ್ಸು. ಮೋರ್ ದೆನ್ ಎಲ್ಲದಕ್ಕಿಂತ ತುಂಬ ಲೈಕ್ ಚೆನ್ನಾಗಿರ್ತಾರೆ. ಇಲ್ಲಿ ಕಾಣ್ತಿದ್ರಲ್ಲ, ಇವ್ರು ನಮ್ಮ ಅಜ್ಜಿ, ಅಮ್ಮ ಅವ್ರ ಮಮ್ಮಿ, ಅಮ್ಮಮ್ಮ. ಸೊ ಅಜ್ಜಿ ತುಂಬ ದಿನ ಆಯಿತು ನೋಡಿ. ಅಜ್ಜಿ ನೋಡಿದ್ದು ಫುಲ್ ಖುಷಿ. ಅಲ್ಲೇ ನಂದು ಫೋನ್ ಸ್ವಿಚ್ ಆಫ್ ಆಯಿತು. ಒಂದು ಹಾಡು ರೀಲ್ಸ್ ಮಾಡ್ತಾಯಿದ್ರಿ, ಫೋನ್ ಸ್ವಿಚ್ ಆಫ್ ಆಗೋಯ್ತು. ಸೊ ಅಲ್ಲಿಂದ ಇವಾಗ ಬಾಗೇಪಲ್ಲಿ ಹತ್ರ 1 ಕಿಲೋಮೀಟರ್ ದೂರ ದೇವಸ್ಥಾನ ಇದೆ, ಟೆಂಪಲ್ಲು. ಸೊ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೊಂದು ಸ್ವಲ್ಪ ಹೊತ್ತಿದ್ದು ಹೊರಡೋದು. ಅಮ್ಮ ಅವರು, ದೊಡ್ಡಮ್ಮ ಅವರು, ಅಕ್ಕ ಅವರು ಎಲ್ಲರೂ ಬಂದಿದ್ದೀವಿ. ಯಾರು ನೋಡ್ಕೊಂಡಿಲ್ಲ ಮಾ. ಬಟ್ ಚಿನ್ನೊಂದು ನೀಡ್ಸ್ ಇಸ್ ಫೈಂಡರ್ ఎవరులే కార్లా. ನನ್ನ ತಮ್ಮನ ಮಗುನ ಅವನೊಬ್ಬನ್ನೇ ಬಿಟ್ಬಿಟ್ಟು ಕಾರಲ್ಲಿ ಎಲ್ಲರೂ ಬಂದ್ಬಿಟ್ಟಿದ್ದೀವಿ. ಅವನು ಅಳ್ತಾ ಇದ್ದಾನಲ್ಲಿ. ಸೊ ಹಿಂಗಿದೆ ದೇವಸ್ಥಾನ, ವೆಂಕಟ ನಿವಾಸ ಸ್ವಾಮಿ ದೇವಸ್ಥಾನ. ಎಸ್, ಆಗ್ಲಿಂದ ಸ್ವಿಚ್ ಆಫ್ ಆಗೋಗಿತ್ತು. ಫುಲ್ ಬೇಜಾರಾಗಿತ್ತು. ಇವಾಗಿಂದ ಆನ್ ಆಯಿತು. ಕ್ಲೋಸಾ? ಟೆಂಪಲ್ ಕ್ಲೋಸ್ ಆಗಿದೆ. ಹೀಗೆ 1-2 ಪ್ರದಕ್ಷಿಣೆ ಹಾಕ್ಕೊಂಡು ಹೋಗೋಣ.